ಸ್ನೇಹಿತರೆ, ಮಹೇಂದ್ರ ಸಿಂಗ್ ಧೋನಿ ಜೊತೆ ರಿಷಬ್ ಪಂತ್ ತರಬೇತಿ ನಡೆಸುತ್ತಿರುವ ಫೋಟೋಸ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಅಭ್ಯಾಸದ ಹಿಂದೆ ಏನಿದೆ? ಪಂತ್ ಏಕದಿನ ತಂಡಕ್ಕೆ ಮರಳಲು ಸಜ್ಜಾಗಿದ್ದಾರಾ? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ಕಿರಣ್ ಕ್ರಿಕೆಟ್ ಕನ್ನಡಗೆ ಸ್ವಾಗತ. ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇಂದು ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೆಂದರೆ ರಿಷಬ್ ಪಂತ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರ ಒಟ್ಟಿನ ಅಭ್ಯಾಸ. ರಾಂಚಿಯಲ್ಲಿ ನಡೆದ ಈ ತರಬೇತಿಯ ಫೋಟೋ ವೈರಲ್ ಆಗಿದ್ದು ಅಭಿಮಾನಿಗಳಲ್ಲಿ ಹೊಸ ನಿರೀಕ್ಷೆ ಮೂಡಿದೆ. ಮಹೇಂದ್ರ ಸಿಂಗ್ ಧೋನಿ ಭಾರತೀಯ ಕ್ರಿಕೆಟ್ನ ಅತ್ಯಂತ ಯಶಸ್ವಿ ನಾಯಕರು ಮತ್ತು ವಿಕೆಟ್ ಕೀಪರ್ಗಳಲ್ಲಿ ಒಬ್ಬರು. ವಿಕೆಟ್ ಕೀಪಿಂಗ್ ಪಂದ್ಯವನ್ನು ಓದುವ ಕಲೆ ಮತ್ತು ಒತ್ತಡದ ಸಂದರ್ಭಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕಾಗಿ ಅವರು ಪ್ರಸಿದ್ಧರು. ಇನ್ನೊಂದೆಡೆ ರಿಷಬ್ ಪಂತ್ ಭಾರತದ ಅತ್ಯಂತ ಪ್ರತಿಭಾವಂತ ವಿಕೆಟ್ ಕೀಪರ್ ಬ್ಯಾಟರ್ಗಳಲ್ಲಿ ಒಬ್ಬರು. ಇತ್ತೀಚಿನ ಗಾಯದ ನಂತರ ಅವರು ಮತ್ತೆ ಸಂಪೂರ್ಣ ಫಿಟ್ನೆಸ್ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಸಿದ್ಧವಾಗುವ ಭಾಗವಾಗಿ ಧೋನಿ ಜತೆ ಅಭ್ಯಾಸ ಮಾಡಿರುವುದು ದೊಡ್ಡ ಸುದ್ದಿಯಾಗಿದೆ. ಧೋನಿ ಜತೆಗಿನ ಈ ಅಭ್ಯಾಸದಿಂದ ಪಂತ್ ಅವರಿಗೆ ಬ್ಯಾಟಿಂಗ್ ಮಾತ್ರವಲ್ಲ, ವಿಕೆಟ್ ಕೀಪಿಂಗ್ ಮತ್ತು ಪಂದ್ಯದ ನಿರ್ವಹಣೆಯಲ್ಲಿಯೂ ಅಮೂಲ್ಯ ಅನುಭವ ಸಿಗಬಹುದು. ಈ ಫೋಟೋ ವೈರಲ್ ಆದ ಬಳಿಕ ಅನೇಕ ಅಭಿಮಾನಿಗಳು ಪಂತ್ ಶೀಘ್ರದಲ್ಲೇ ಏಕದಿನ ತಂಡಕ್ಕೆ ಮರಳಬಹುದು ಎಂಬ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಧೋನಿ ಜತೆ ಅಭ್ಯಾಸ ನಡೆಸಿರುವುದು ಅಧಿಕೃತವಾಗಿ ಏಕದಿನ ತಂಡಕ್ಕೆ ಆಯ್ಕೆಯಾಗಿದ್ದರೆ ಎಂಬುದಕ್ಕೆ ಸಾಕ್ಷಿಯಲ್ಲ. ಆಯ್ಕೆಯ ಬಗ್ಗೆ ಅಂತಿಮ ನಿರ್ಧಾರವನ್ನು ಬಿಸಿಸಿಐ ಮತ್ತು ಆಯ್ಕೆ ಸಮಿತಿ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಇದನ್ನು ಕಂಬ್ಯಾಕ್ಗೆ ಸಿದ್ಧತೆಯ ಸೂಚನೆ ಎಂದು ನೋಡಬಹುದು, ಆದರೆ ಖಚಿತ ಆಯ್ಕೆ ಎಂದು ಹೇಳಲು ಸಾಧ್ಯವಿಲ್ಲ. ರಿಷಬ್ ಪಂತ್ ಸಂಪೂರ್ಣ ಫಿಟ್ನೆಸ್ ಪಡೆದು ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿದರೆ ಭಾರತ ತಂಡದ ವೈಟ್ ಬಾಲ್ ಯೋಜನೆಗಳಲ್ಲಿ ಮತ್ತೆ ಪ್ರಮುಖ ಸ್ಥಾನ ಪಡೆಯುವ ಸಾಧ್ಯತೆ ಖಂಡಿತ ಇದೆ. ಮುಂದಿನ ಕೆಲವು ಸರಣಿಗಳಲ್ಲಿ ಅವರ ಪ್ರದರ್ಶನವೇ ಭವಿಷ್ಯವನ್ನು ನಿರ್ಧರಿಸಲಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ರಿಷಬ್ ಪಂತ್ ಮತ್ತೆ ಭಾರತದ ಏಕದಿನ ತಂಡದ ಮೊದಲ ಆಯ್ಕೆಯ ವಿಕೆಟ್ ಕೀಪರ್ ಆಗಬೇಕೇ? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಿರಣ್ ಕ್ರಿಕೆಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.